ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಜೂನ್ 3ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷೆ ಶಾಂತಾ ಗಂಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಹೊರಡಿಸಿರುವ ಆದೇಶದಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ಕೂಡಲೇ ವಾಪಸ್ಸು ಪಡೆಯಬೇಕು. ಐಸಿಡಿಎಸ್ ಕೆಲಸವನ್ನು ಖಾಯಮಾಗಿ ಮುಚ್ಚುವ ಕೆಲಸವನ್ನು ಶಿಕ್ಷಣ ಇಲಾಖೆ ತಕ್ಷಣದಲ್ಲಿ ನಿಲ್ಲಿಸಬೇಕು ಎಂದು ಜೂನ್ 3ರಂದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಬರುವ 8 ಜಿಲ್ಲೆಗಳಲ್ಲಿ ಕೆಲಸವನ್ನು ನಿಲ್ಲಿಸಿ ಗುಲ್ಬರ್ಗಾ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಏನು ಮುಖ್ಯ ಉದ್ದೇಶ ಅಂತಂದರೆ, ಶಿಕ್ಷಣ ಇಲಾಖೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಮೊನ್ನೆ 13ನೇ ತಾರೀಕಿಗೆ 13/5/2024ರಂದು 7 ಜಿಲ್ಲೆಗಳಾದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗಾ ಮತ್ತು ಯಾದಗಿರಿ, ಬೀದರ್ 7 ಜಿಲ್ಲೆಗಳಲ್ಲಿ ಪ್ರೈಮರಿ ಸ್ಕೂಲ್ಗಳಲ್ಲಿ ಒಂದು ತಾಲೂಕಿಗೆ 30 ಪ್ರೈಮರಿ ಸ್ಕೂಲ್ಗಳಲ್ಲಿ ECG ಅಂತಂದು ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಂತೇಳಿ ಕಿಸ್ರೆ LKG UKG ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಶಿಕ್ಷಣ ಇಲಾಖೆ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ತಾಲೂಕಿನಲ್ಲಿ 30 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKGಗೆ ಮಕ್ಕಳು ಆಯ್ಕೆಯಾದಂಥವ್ರು ಯಾರು ಅಂತಂದ್ರೆ 4 ವರ್ಷದ ಮಕ್ಕಳು LKGಗೆ, 5 ವರ್ಷದ ಮಕ್ಕಳು UKGಗೆ ನೇಮಕ 30 ಮಿನಿಮಮ್ ಒಂದು ಪ್ರೈಮರಿ ಸ್ಕೂಲಿಗೆ ಒಂದು 30 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಓಪನ್ ಮಾಡಲಿಕ್ಕೆ ಇಡೀ 7 ಜಿಲ್ಲೆಗಳಲ್ಲಿ 39 ತಾಲೂಕಿನಲ್ಲಿ 1170 ಪ್ರೈಮರಿ ಸ್ಕೂಲ್ಗಳಲ್ಲಿ ತೆರೀಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ. ಅಂಗನವಾಡಿ ಈಗಾಗಲೇ 1975ರಲ್ಲಿ ICDS ಸ್ಕೀಮನ್ನು 49 ವರ್ಷದಿಂದ ನಾವು ಕೆಲಸ ಮಾಡ್ತಾ ಬಂದಿದ್ವಿ. ಅಂಗನವಾಡಿಯಲ್ಲಿನೂ ಕೂಡ ಇವತ್ತು PUC ಓದೋದರ, ಪದವೀಧರರು ಅದರ ಮತ್ತು ಈಗಾಗಲೇ ಕೆಲಸ ಪೂರ್ವ ಪ್ರಾಥಮಿಕ ಶಿಕ್ಷಣನೂ ಕೂಡ ಕರ್ನಾಟಕ ಸರ್ಕಾರನೂ ಕೂಡ 2 ವರ್ಷದ ಹಿಂದೆ 10ರಿಂದ 1 ಗಂಟೆ ತನಕ ECC ಮಾದರಿಯಲ್ಲಿನೇ ಪೂರ್ವ ಪ್ರಾಥಮಿಕ ಶಿಕ್ಷಣ ನಡೆಸಲಿಕ್ಕೆ ಆದೇಶ ಕೂಡ ಆಗಿದೆ. ಈಗಾಗಲೇ ನಾವು ಕೆಲಸ ಮಾಡ್ತಾ ಬಂದಿದ್ವಿ 49 ವರ್ಷದಿಂದ. ಇವತ್ತು ಸರ್ಕಾರ ICDS ಸ್ಕೀಮನ್ನು ವೀಕನ್ ಮಾಡಲಿಕ್ಕೆ ಹೊರಟದ. ಈಗ ಒಂದು ಕೇಂದ್ರದಲ್ಲಿ ಅವೇ ಮಕ್ಕಳು ಅಂಗನವಾಡಿಗೆ ಬರೋ ಮಕ್ಕಳು ನಾವೇ, ಈಗ ಇವರು ಸ್ಟಾರ್ಟ್ ಮಾಡ್ತಕ್ಕಂಥ ಮಕ್ಕಳನ್ನ ಅವರೇ ಇದರ ಅಲ್ಲಿ ಒಂದು ಅತಿಥಿ ಶಿಕ್ಷಕರು ಅಂತೇಳಿ ಆಯ್ಕೆ ಮಾಡ್ತಾರೆ. ಅತಿಥಿ ಶಿಕ್ಷಕರು DED ಆಗಿರಬೇಕು ಮತ್ತು ಇಂಗ್ಲೀಷ್ ಮೀಡಿಯಮ್ ಒಂದು ಸಬ್ಜೆಕ್ಟ್ ಕಲ್ತಿರ್ಬೇಕಂತ 10,000 ರೂಪಾಯಿ ಅತಿಥಿ ಶಿಕ್ಷಕರ ಟೀಚರ್ಗೆ ಮತ್ತು ಸಹಾಯಕಿಗೆ 5,000 ರೂಪಾಯಿ ಪಗಾರನ್ನು ಕೊಟ್ಟು ನೇಮಕ ಮಾಡಿ ಈ ಸ್ಕೂಲ್ ಮಾಡಲಿಕ್ಕೆ ಇದು ಓಪನ್ ಮಾಡಿದ್ದಾರೆ. ಇವತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಶಿಕ್ಷಣ ಇಲಾಖೆ ಜಂಟಿ ಒಂದು ಇದು ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಟೀಚರೇ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಕಮಿಟಿಯಾಗಿತ್ತು. ಅದನ್ನು ಕೊಡೋಕ್ಕಿಂತ ಮುಂಚೆನೇ ಇವತ್ತು ಏಕಮುಖವಾಗಿ ಇದು ಏನದು ಆದೇಶ 13ನೇ ತಾರೀಕಿಗೆ ಆಗಿದ್ದಲ್ಲ, ಅದನ್ನು ನಾವು ಇವತ್ತು ಅಂಗನವಾಡಿ ನೌಕರರ ಸಂಘ ರಾಜ್ಯ ಸಮಿತಿ ಇವತ್ತು ಇದು ಖಂಡನೆ ಮಾಡಿ ಈ 7 ಜಿಲ್ಲೆಗಳಲ್ಲಿ ಬರತಕ್ಕಂಥ ಒಟ್ಟು 11,000 ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಜೂನ್ 3ನೇ ತಾರೀಕಿಗೆ ಕೇಂದ್ರವನ್ನು ಬಂದ್ ಮಾಡಿ ಇಲ್ಲಿ ಗುಲ್ಬರ್ಗಾದಲ್ಲಿ ನಾವು ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ 10,000 ರೂಪಾಯಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538
786108.